ಪೊಲೀಸ್, ಮಗಳು ಪೊಲೀಸ್, ಆಕೆಯ ಪ್ರೇಮಿಯೂ ಪೊಲೀಸ್. ಮಗಳ ಪ್ರೀತಿ ನಿರಾಕರಿಸಿದ್ದಕ್ಕೆ ವಿಷ ಹಾಕಿದ್ಲ ಮಗಳು. ಮಿಲ್ಕ್ ಶೇಕ್ನಲ್ಲಿ ವಿಷ, ಡ್ಯೂಟಿಗೆ ಬಂದ ಅಪ್ಪ ಕುಸಿದು ಬಿದ್ದು ಸಾವು. 3 ವರ್ಷದ ಬಳಿಕ ಈ ಸಾವಿನ ಕಥೆ ಬಯಲಾಗಿದ್ದಾದ್ರೂ ಹೇಗೆ? ಇದು ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ನೋಡಿ, ಪ್ರೀತಿ ಅನ್ನೋದು ಏನು ಬೇಕಾದರೂ ಮಾಡಿಸತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದೆ ಸಾಕಷ್ಟು ಉದಾಹರಣೆಗಳಿದೆ. ಪ್ರೀತಿಗೋಸ್ಕರ ಅಪ್ಪ ಅಮ್ಮನ ದೂರ ಮಾಡ್ಕೊಂಡವ್ರಿದ್ದಾರೆ, ಪ್ರೀತಿಗೋಸ್ಕರ ಮನೆ ಬಿಟ್ಟು ಓಡಿ ಬಂದಿರೋರಿದ್ದಾರೆ, ಪ್ರೀತಿಗೋಸ್ಕರ ರೋಡ್ನಲ್ಲಿ ತಾಳಿ ಕಟ್ಟಿರೋರಿದ್ದಾರೆ, ಪೊಲೀಸ್ ಸ್ಟೇಷನಲ್ಲಿ ತಾಳಿ ಕಟ್ಟಿರೋರಿದ್ದಾರೆ. ಏನೇನೋ ಮಾಡ್ತಾರೆ. ಪ್ರೀತಿ ಅನ್ನೋದು ಮಾಯೆ, ಏನು ಬೇಕಾದರೂ ಮಾಡಿಸತ್ತೆ. ಅವ್ರಿಗೆ ನಾವು ಪ್ರೀತಿ ಮಾಡಿರೋರು ಬೇಕು ಅಷ್ಟೇ. ಅದು ಅಪ್ಪ ಅಮ್ಮನ್ನೂ ಕೇರ್ ಮಾಡಲ್ಲ, ಬೇರೆ ಯಾರೇನೂ ಕೇರ್ ಮಾಡಲ್ಲ. ಯಾಕಂದರೆ ಆ ಪ್ರೀತಿಗಿರುವಂಥ ಪವರ್ ಅಂಥದ್ದು. ಆದರೆ ಓಕೆ, ಅಪ್ಪ ಅಮ್ಮನ್ನ ಬಿಟ್ಟು ಬಂದರೆ ಒಂದು ಪಕ್ಷ ಮುಂದೆ ಯಾವುದಾದ್ರೂ ಒಂದು ದಿವಸ ಅಪ್ಪ ಅಮ್ಮನ ಹೋಗಿ ವಾಪಸ್ ಸೇರ್ಕೊಳ್ತೀವಿ ಮೊಮ್ಮಕ್ಕಳಾದ್ಮೇಲೆ. ಆದರೆ ಅಪ್ಪ ಅಮ್ಮ ಒಪ್ಪಲಿಲ್ವಾ, ಬಿಟ್ಬಿಡಿ, ನಿಮ್ಮ ಪಾಡಿ ನೀವು ಮದುವೆ ಮಾಡಿಕೊಂಡು ಹಾಯಾಗಿರಿ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಅಪ್ಪ ಅಮ್ಮ ಮದುವೆಗೆ ಒಪ್ಪಲಿಲ್ಲ, ವಿರೋಧ ವ್ಯಕ್ತಪಡಿಸಿದ್ರು, ಕೆಲವರು ಮನೇಲಿ ಕೂಡ ಹಾಕ್ಕೊಳ್ಳೋದು, ಬಲವಂತವಾಗಿ ಬೇರೆ ಮದುವೆ ಮಾಡೋದೆಲ್ಲ ಮಾಡಿಬಿಡ್ತಾರೆ. ಹಾಗಾಗಿ ಹೆದರುಕೊಂಡು ಎಷ್ಟೋ ಜನ ಹೆತ್ತ ತಂದೆ ತಾಯಂದಿರನ್ನೇ ಕೊಲೆ ಮಾಡುವಂಥ ಕೀಳು ಮಟ್ಟಕ್ಕೆ ಇಳಿತಿದ್ದಾರೆ. ಇದು ಈಗಿನ ಕಾಲದ ಪ್ರೀತಿ. ನೋಡಿ, ಪ್ರೀತಿ ಯಾರನ್ನು ಸಾಯಿಸಬಾರ್ದು, ಪ್ರೀತಿ ಒಬ್ಬರನ್ನ ಬದುಕಿಸ್ಬೇಕು. ಪ್ರೀತಿ ಅನ್ನೋದು ಒಂದು ಸಂಜೀವಿನಿ ಇದ್ದಂಗೆ. ಇದೆಲ್ಲ ನಾವು ಹಿಂದೆ ಎಲ್ಲ ಕೇಳಿದ್ದೀವಿ. ಭಗವದ್ಗೀತೆ ಓದಿದಾಗ ನಮಗೆ ಗೊತ್ತಾಗತ್ತೆ ಆ ಪ್ರೀತಿ ಬೆಲೆ ಏನು, ಆ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು. ಶ್ರೀಕೃಷ್ಣ ಪರಮಾತ್ಮ ಪ್ರೀತಿ ಬಗ್ಗೆ ಎಷ್ಟೆಲ್ಲ ಹೇಳಿದಾನೆ ಅಲ್ವಾ. ಆ ಪ್ರೀತಿ ಒಬ್ಬ ಮನುಷ್ಯನನ್ನ ಬದುಕಿಸುವ ಸಂಜೀವಿನಿ ಆಗಬೇಕೇ ಹೊರತು ಒಬ್ಬ ಮನುಷ್ಯನನ್ನ ಕೊಲ್ಲುವಂಥ ವಿಷ ಆಗಬಾರ್ದು ಅಂತೇಳಿ. ಆದರೆ ಇವತ್ತು ನಾನು ಹೇಳೋಕೆ ಹೊರಟಿರುವಂಥ ಸ್ಟೋರಿ ನಿಜಕ್ಕೂ ಇಲ್ಲಿ ತಂದೆ ಮಗಳ ಪ್ರೀತಿಯನ್ನು ವಿರೋಧಿಸ್ತಾರೆ. ಆ ವಿರೋಧ ಮಾಡಲಿಕ್ಕೂ ಒಂದು ಬಲವಾದ ಕಾರಣ ಇರುತ್ತೆ. ಆದರೆ ಆ ಕಾರಣ ಮಗಳಿಗೆ ಬೇಕಾಗಿರಲಿಲ್ಲ. ಆಕೆಗೆ ಬೇಕಾಗಿದ್ದು ತಾನು ಇಷ್ಟಪಟ್ಟ ಪ್ರೇಮಿಯನ್ನ ಮದುವೆ ಆಗಬೇಕು ಅಷ್ಟೇ. ಆದರೆ ತಂದೆ ಮಾತನ್ನ ಧಿಕ್ಕರಿಸಿ ಮದುವೆ ಆಗ್ತಾಳೆ. ಅಷ್ಟೇ ಅಲ್ಲದೆ ತಂದೆಯನ್ನು ಅವಳು ಕೊಲೆ ಮಾಡ್ತಾಳೆ. ಹೇಗೆ ಅನ್ನೋದೇ ಬಹಳ ರೋಚಕತೆಯ ವಿಚಾರ. ಹಾಗಾಗಿ ಈ ಸ್ಟೋರಿ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಕೊನೆಯವರೆಗೂ ವಿಡಿಯೋವನ್ನ ನೋಡಲೇಬೇಕು. ನೋಡಿ, ಅಪ್ಪ ಪೊಲೀಸ್, ಮಗಳು ಪೊಲೀಸ್. ಪೊಲೀಸ್ ಅಧಿಕಾರಿಗಳು ಅಂತಂದಾಗ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಇದ್ದೇ ಇರುತ್ತೆ. ಏನೇ ಸಮಸ್ಯೆಗಳು ಬಂದ್ರು ಪಾಪ ಯಾರೇ ಮನೆಯಿಂದ ಮೇಜರ್ ಆಗಿರುವಂಥವ್ರು ಓಡ್ ಬಂದ ಪ್ರೇಮಿಗಳನ್ನು ಮದುವೆ ಮಾಡಿಸುವಂಥ ಪೊಲೀಸರಿದ್ದಾರೆ. ಆದರೆ ಅಂಥ ಪೊಲೀಸರು ಕೂಡ ಕೆಲವೊಮ್ಮೆ ಎಂತೆಂಥ ನೀಚ ಕೆಲಸಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ಅಪ್ಪ ಪೊಲೀಸ್ ಆಗಿದ್ದಾರೆ, ತನ್ನ ಹಾಗೆ ತನ್ನ ಮಗಳು ಪೊಲೀಸ್ ಆಗಲಿ ಅಂತ ಹೇಳಿ ಕಷ್ಟಪಟ್ಟು ಓದಿಸಿದ್ದಾರೆ. ಆಕೆ ಕೂಡ ಪೊಲೀಸ್ ಆಗಿದ್ದಾಳೆ, ಇಬ್ಬರೂ ಕರ್ತವ್ಯದಲ್ಲಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ವಯಸ್ಸಿಗೆ ಬಂದಂಥ ಆ ಪೊಲೀಸ್ ಆಗಿರುವಂಥ ಮಗಳು ಆರ್ಯ ಬಲ್ಲವರ್ ಅನ್ನುವಂಥ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಆಶೀಶ್ ಷಡಮಕೆ ಜೊತೆ ಪ್ರೀತಿಗೆ ಬಿದ್ದು ಬಿಡ್ತಾರೆ. ಆ ಪೊಲೀಸ್ ಅಧಿಕಾರಿಯ ಹೆಸರು ಆರ್ಯ ಬಲ್ಲವರ್ ಅಂಥೇಳಿ. ಆ ಆರ್ಯ ಬಲ್ಲವರ್ಗೆ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಆಶೀಶ್ ಷಡಮಕೆ ಅವರ ಜೊತೆ ಪ್ರೀತಿ ಆಗತ್ತೆ. ಆದರೆ ಈ ಮದುವೆಗೆ ತಂದೆ ಜಯಂತ್ ಬಲ್ಲವರ್ ಅವರು ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಒಬ್ಬ ತಂದೆಗೆ ತನ್ನ ಮಗಳನ್ನ ಮದುವೆ ಆಗಬೇಕಾಗಿರುವಂಥ ಹುಡುಗ ಸರಿಯಾಗಿರ್ಬೇಕು, ಒಬ್ಬ ಗುಣವಂತನಾಗಿರ್ಬೇಕು, ಹಣವಂತನಾಗಿಲ್ಲದೆ ಹೋದ್ರೂ ಪರವಾಗಿಲ್ಲ, ಗುಣವಂತನಾಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬ ತಂದೆ ಕೂಡ ಆಸೆ ಪಡ್ತಾರೆ. ಅದೇ ರೀತಿ ಪಾಪ ಇಲ್ಲಿ ಆರ್ಯ ಬಲ್ಲವರವರ ತಂದೆ ಕೂಡ ಆಸೆ ಪಟ್ಟಿದ್ರು. ಆದ್ರೆ ಆ ವ್ಯಕ್ತಿಯನ್ನ ಮದುವೆ ಆಗ್ಲಿಕ್ಕೆ ತನ್ನ ಮಗಳು ಪ್ರೀತಿಸಿದಂಥ ವ್ಯಕ್ತಿ, ಆ ವ್ಯಕ್ತಿ ಯಾರು? ಆಶೀಶ್ ಷಡಮಕೆ. ಅವರು ಕೂಡ ಒಬ್ಬ ಪೊಲೀಸ್ ಅಧಿಕಾರಿ. ಅವ್ರನ್ನ ಮಾತ್ರ ನೀನು ಮದುವೆ ಆಗக்கூಡ್ದು ಅಂಥೇಳಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸ್ತಾರೆ. ನಾನು ಬದುಕಿರುವವರೆಗೂ ಈ ಮದುವೆಗೆ ನಾನು ಸುತಾರಾಮ್ ಒಪ್ಪಲ್ಲ ಅಂತ ಹೇಳಿಬಿಟ್ಟಿದ್ರು. ಆದ್ರೆ ಯಾಕಂಗೆ ಹೇಳಿದ್ರು ಅನ್ನೋದಕ್ಕೂ ಒಂದು ಬಲವಾದ ಕಾರಣ ಇತ್ತು. ಆ ಆಶೀಶ್ ಅನ್ನುವಂಥ ಪೊಲೀಸ್ ಅಧಿಕಾರಿ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲ ಅಂಥೇಳಿ ಬುದ್ಧಿ ಹೇಳಿದ್ರು. ಬಹುಶಃ ಅವರ ಬಗ್ಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ರಿಸರ್ಚ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಅವರ ತಂದೆ ತನ್ನ ಮಗಳು ಯಾರನ್ನೋ ಪ್ರೀತಿಸ್ತಿದ್ದಾಳೆ ಅಂತ ಅಂದಾಗ ಆಬ್ವಿಯಸ್ಲಿ ತಂದೆ ಆದವರು ಜವಾಬ್ದಾರಿಯಿಂದ ಆ ಹುಡುಗ ಯಾರು, ಏನು, ಎತ್ತ, ಹುಡುಗನ ಬ್ಯಾಕ್ಗ್ರೌಂಡ್ ಏನು, ಆತನ ಸ್ವಭಾವ ಏನು, ಆತನ ಹಿನ್ನೆಲೆ ಏನು ಎಲ್ಲವನ್ನ ಹುಡುಕಾಡ್ತಾರೆ. ಹಾಗೆ ಹುಡುಕಾಡಿದಂಥ ಸಂದರ್ಭದಲ್ಲಿ ಆ ಅಪ್ಪನಿಗೆ ಆ ಹುಡುಗನ ಬಗ್ಗೆ ಸಿಕ್ಕಂಥ ಮಾಹಿತಿ ಇದೆಯಲ್ಲ, ಆ ಮಾಹಿತಿಯಿಂದಾಗಿ ಆ ವ್ಯಕ್ತಿ ಸರಿಯಿಲ್ಲ ಅಂಥೇಳಿ ಮಗಳಿಗೆ ಬುದ್ಧಿ ಹೇಳ್ತಾರೆ.
ಹೀಗೆ ದಿನ ಕಳೀತಾ ಇತ್ತು. ಮಗಳನ್ನ ಹೇಗೋ ಕನ್ವಿನ್ಸ್ ಮಾಡಿದ್ರು, ನೀನು ಯಾವುದೇ ಕಾರಣಕ್ಕೂ ನಾನು ಬದುಕಿರೋವರೆಗೂ ಅವನನ್ನು ನೀನು ಮದುವೆ ಆಗಂಗಿಲ್ಲ, ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೋ, ನಾನು ನಿನಗೆ ಹುಡುಗನ್ ನೋಡ್ತೀನಿ ಅಂತ ಹೇಳಿದ್ರು. ಆದರೆ ಆ ಮಗಳಿಗೆ ತನ್ನ ಪ್ರೇಮಿಯನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಆದರೆ ಅಪ್ಪ ಮಾತ್ರ ಸಿಕ್ಕಾಪಟ್ಟೆ ವಿರೋಧಿಸ್ತಿದ್ದಾರೆ. ನಾನು ಏನು ಮಾಡ್ಬೋದು ಅವನ ಮದುವೆ ಆಗ್ಲಿಕ್ಕೆ ಅಂತೇಳಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಒಂದು ದಿನ ಅಪ್ಪ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡ್ಯೂಟಿ ಮೇಲೆ ಇರ್ತಾರೆ. ಆ ಡ್ಯೂಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕಿದ್ದಾಗೆ ಸಡನ್ ಆಗಿ ಕುಸಿದು ಬಿದ್ದು ಸಾವನ್ನಪ್ಪಿ ಬಿಡ್ತಾರೆ. ಆದರೆ ಎಲ್ಲರೂ ಕೂಡ ಇದನ್ನ ಅಸಹಜ ಸಾವು ಅಂತಲೇ ಅಂದುಕೊಂಡು ಆ ಪೊಲೀಸ್ ಅಪ್ಪನ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿಬಿಡ್ತಾರೆ. ಇನ್ನೇನೋ ತಂದೆ ತೀರೋದ್ರಲ್ಲ, ಎಲ್ಲವೂ ನಾರ್ಮಲ್ ಆಗುತ್ತೆ, ಇದು ಕೊಲೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದ್ರೆ ಇದು ನಡೆದು 3 ವರ್ಷಗಳ ಬಳಿಕ ಆ ಸತ್ಯ ಹೊರಗೆ ಬರುತ್ತೆ. ಈ ಕೇಸ್ ಆಗಿರೋದು 3 ವರ್ಷಗಳ ಹಿಂದಿನ ಘಟನೆ ಈಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾಗಿ ನಾನು ವಿಚಾರವನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಆದ್ರೆ ಆವತ್ತು ಮೃತಪಟ್ಟಂಥ ಪೊಲೀಸ್ ಅಪ್ಪನ ಸಾವು ಸಹಜ ಸಾವಲ್ಲ ಅಂತ ಹೇಗೆ ಗೊತ್ತಾಗತ್ತೆ? ಯಾರು ಕೊಲೆ ಮಾಡಿದ್ದು? ಮಗಳೇ ಕೊಲೆ ಮಾಡಿದ್ಲಾ ಅಥವಾ ಆತನ ಪ್ರೇಮಿ ಕೊಲೆ ಮಾಡಿದ್ನಾ? ಬಹಳ ಕುತೂಹಲಕಾರಿಯಾಗಿರುವಂತಹ ವಿಚಾರ, ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಆದ್ರೆ ಈ ಸಂಬಂಧ ಇದೆಯಲ್ಲ, ಈ ಕೇಸ್ ಇದೆಯಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಹುಡುಕಾಟಗಳು ಶುರುವಾಗತ್ತೆ. ಆ ಹುಡುಕಾಟಗಳು ಶುರುವಾದ್ರೂ ಕೂಡ ಅಲ್ಲಿ ಯಾವುದೇ ಸುಳಿವು ಸಿಗೋದಿಲ್ಲ. ಯಾಕಂದ್ರೆ ಕೊಲೆ ಮಾಡಿರೋದು ಕೇವಲ ಒಬ್ರಿಗಿಬ್ರಿಗೆ ಮಾತ್ರ ಗೊತ್ತಿರುತ್ತೆ, ಮಿಕ್ಕ ಯಾರಿಗೂ ಗೊತ್ತಾಗಿರಲ್ಲ. ಅದು ಹೇಗೆ ಕೊಲೆ ಮಾಡಿದ್ದಾರೆ? ಚಾಕು ಚುಚ್ಚಿಲ್ಲ, ಉಸಿರುಗಟ್ಟಿ ಸಾಯಿಸಿಲ್ಲ, ನಾವು ಸಾಯಿಸಿದ್ರೂ ಯಾರಿಗೂ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ಪ್ರೀ ಪ್ಲಾನ್ ಮರ್ಡರ್. ಏಪ್ರಿಲ್ 25, 2023ರಲ್ಲಿ ಪೊಲೀಸ್ ಅಧಿಕಾರಿ ಜಯಂತ್ ಬಲ್ಲಾವರ್ ಎಂದಿನಂತೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾರೆ. ಆದರೆ ಜಯಂತ್ ಬಲ್ಲಾವರ್ ಅವರ ಮಗಳು ಆರ್ಯ ಬಲ್ಲಾವರ್ ಅವರು ಕೂಡ ಪೊಲೀಸ್ ಅಧಿಕಾರಿಯಾಗಿ ಅವರು ಕೂಡ ಕರ್ತವ್ಯಕ್ಕೆ ಹೋಗ್ತಾರೆ. ಆದರೆ ಅಪ್ಪ ಒಂದ್ ಕಡೆ ಡ್ಯೂಟಿ ಮಾಡ್ತಿದ್ದಾರೆ, ಮಗಳು ಒಂದ್ ಕಡೆ ಡ್ಯೂಟಿ ಮಾಡ್ತಿದ್ದಾರೆ. ಆದರೆ ಅಪ್ಪ ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ದಿಢೀರನೆ ಕುಸಿದು ಬಿದ್ದು ಮೃತಪಟ್ಟು ಬಿಡ್ತಾರೆ. ವಿಚಾರ ಮಗಳಿಗೆ ಗೊತ್ತಾಗತ್ತೆ. ಇನ್ನೇನು ನಾರ್ಮಲ್ ಸಾವಲ್ವಾ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ಲಿಲ್ವೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕರ್ತವ್ಯಕ್ಕೆ ಹಾಜರಾಗಿ ಗಂಟೆಗಳ ಬಳಿಕ ಈ ದುರಂತ ನಡೆದು ಹೋಗಿತ್ತು. ಸಹಜ ಸಾವು ಅಂತ ಹೇಳ್ಕೊಂಡು ಅಂತ್ಯಕ್ರಿಯೆಯನ್ನು ಕೂಡ ಮುಗಿಸ್ಬಿಟ್ರು. ಆದರೆ ಗೌರವಯುತವಾಗಿ ಅಂತ್ಯ ಸಂಸ್ಕಾರವನ್ನ ಮಾಡಿದ್ರು. ಎಲ್ಲೂ ಕೂಡ ಜಯಂತ್ ಬಲ್ಲವಾರ್ ಸಾವಿನ ಹಿಂದೆ ಷಡ್ಯಂತ್ರ ಅಡಗಿತ್ತು ಅನ್ನುವಂಥ ವಿಚಾರ, ಅನುಮಾನ ಪೊಲೀಸ್ನವರಿಗೆ ಬರಲೇ ಇಲ್ಲ. ಹಾಗೆ ನೋಡ್ಕೊಂಡ್ರು, ಹಾಗೆ ಮ್ಯಾನೇಜ್ ಮಾಡಿದ್ರು. ಆದರೆ ಇದು ಒಂದು ವ್ಯವಸ್ಥಿತ ಕೊಲೆಯಾಗಿತ್ತು. ಈ ಕೊಲೆ ಮಾಡಿದ್ದು ಅವರ ಸ್ವಂತ ಮಗಳು, ಪೊಲೀಸ್ ಅಧಿಕಾರಿ ಆರ್ಯ ಬಲ್ಲಾವರ್. ಯಾಕೆ ಕೊಲೆ ಮಾಡಿದ್ರು, ಹೆಂಗೆ ಕೊಲೆ ಮಾಡಿದ್ರು ಅಂದ್ರೆ ನೋಡಿ, ಈಗ ಆಲ್ರೆಡಿ ಅವ್ರ ಪ್ರೀತಿಯನ್ನ ಅವರ ತಂದೆ ಸಿಕ್ಕಾಬಟ್ಟೆ ವಿರೋಧಿಸಿದ್ರು. ನಾನು ಬದುಕಿರೋವರೆಗೂ ಈ ಮದುವೆ ನಡೆಯಲ್ಲ ಅಂದಿದ್ರು. ಆಗ್ಲೇ ಮಗಳು ಡಿಸೈಡ್ ಮಾಡಿದ್ಲು, ಹಂಗಿದ್ರೆ ನೀನ್ ಈಗಲೇ ಸತ್ತೋಗ್ಬಿಡು, ನೀನ್ ಸತ್ತ ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಬಹುಶಃ ಆಕೆ ಡಿಸೈಡ್ ಮಾಡಿದ್ಲು ಅನ್ಸುತ್ತೆ. ಆದ್ರೆ ಈ ಕೊಲೆ ಮಾಡಲಿಕ್ಕೆ ಆಕೆಯ ಪ್ರೇಮಿಯೂ ಸಾಥ್ ಕೊಟ್ಟಿದ್ದಾನೆ. ಜಯಂತ್ ಬಲ್ಲಾವರ್ ಅವರು ಬೆಳಗ್ಗೆ ರೆಡಿಯಾಗಿ ಪೊಲೀಸ್ ಜೀಪ್ ಹತ್ತಿ ಕರ್ತವ್ಯಕ್ಕೆ ಹೋಗೋ ಮೊದಲು ಮಗಳು ಆರ್ಯ ಬಲ್ಲವರ್ ತಂದೆಯನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಏನೇನು ಬೇಕೋ ಎಲ್ಲವನ್ನ ಕೊಟ್ಟು ಕಳುಹಿಸುವಾಗ ಒಂದು ಮಿಲ್ಕ್ ಶೇಕ್ ಜ್ಯೂಸ್ ಮಾಡಿಕೊಡ್ತಾಳೆ. ಪಾಪ ನನ್ನ ಮಗಳು ನನ್ನ ಮಾತನ್ನ ಕೇಳಿ ಪ್ರೀತಿಯನ್ನ ಬಿಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾಳಲ್ಲ ಅಂಥೇಳಿ ಪಾಪ ಖುಷಿಯಿಂದ ಮಗಳು ಕೊಟ್ಟಂಥ ಮಿಲ್ಕ್ ಶೇಕ್ ಜ್ಯೂಸನ್ನು ಕುಡ್ಕೊಂಡು ಡ್ಯೂಟಿಗೆ ಹೋಗ್ಲಿಕ್ಕೆ ಅಂಥೇಳಿ ಜೀಪ್ ಹತ್ತಿ ಹೊರಟೇ ಬಿಡ್ತಾರೆ. ಆದರೆ ಆ ಜ್ಯೂಸ್ನಲ್ಲಿ ಮಗಳು ಆರ್ಯ ಬಲ್ಲವರ್ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿದ್ಲು ಅನ್ನೋ ವಿಚಾರ ಪಾಪ ತಂದೆಗೆ ಗೊತ್ತಾಗ್ಲೇ ಇಲ್ಲ. ಯಾಕಂದ್ರೆ ಆ ಪಾಯ್ಸನ್ ಕುಡಿದ ತಕ್ಷಣ ಅದ್ರ ಎಫೆಕ್ಟ್ ಆಗಿಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ಪಾಯ್ಸನ್ ಕುಡಿದಿದ್ದಾರೆ, ಆರಾಮಾಗಿ ಹೋಗಿದ್ದಾರೆ ಡ್ಯೂಟಿಗೆ. ಆದ್ರೆ ನಿರ್ದಿಷ್ಟ ಪ್ರಮಾಣದಲ್ಲಿ ಅವರು ಆ ವಿಷವನ್ನ ಆ ಒಂದು ಮಿಲ್ಕ್ ಶೇಕಿಗೆ ಹಾಕಿದ್ಲು. ಅದು ನಿಧಾನಕ್ಕೆ ಕೆಲಸ ಮಾಡೋಕ್ ಶುರುವಾಯಿತು. ತನ್ನ ತಂದೆ ಒಂದು ಜ್ಯೂಸ್ ಅನ್ನ ಕುಡಿದ ತಕ್ಷಣ ಸಾಯದಂತೆ ಕೂಡ ಆಕೆ ನೋಡ್ಕೊಂಡಿದ್ಲು. ಕರ್ತವ್ಯಕ್ಕೆ ಹಾಜರಾದ ಜಯಂತ್ ಬಲ್ಲವರ್ ಅವರಿಗೆ ಅಸ್ವಸ್ಥತೆ ಕಂಡರೂ ಗಂಭೀರತೆ ಇಲ್ಲ ಅಂದುಕೊಂಡಿದ್ರು. ಅಂದ್ರೆ ಅವರಲ್ಲಿ ಸಫರ್ ಮಾಡ್ತಾ ಇದ್ರು, ಬಟ್ ಯಾರಿಗೂ ಗೊತ್ತಾಗ್ಲಿಲ್ಲ, ಅವರು ಕೂಡ ಯಾರಿಗೂ ಹೇಳ್ಕೊಳ್ಳಿಲ್ಲ. ಏನೋ ಸುಸ್ತಾಗಿರ್ಬೇಕೇನೋ, ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಜೀಪತಿ ಹೊರಟೇ ಬಿಟ್ರು. ಆದ್ರೆ ಕೆಲ ಗಂಟೆಗಳ ಬಳಿಕ ಕುಸಿದು ಬಿದ್ದು ಮೃತಪಟ್ಟು ಬಿಡ್ತಾರೆ.
ಕೋವಿಡ್ ಬಳಿಕ ಹೃದಯಾಘಾತದ ಪ್ರಕರಣ ಹೆಚ್ಚಾಗಿದ್ದ ಕಾರಣ ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡ್ಬಿಟ್ರು. ಹೀಗಾಗಿ ಪೊಲೀಸರು ಕೂಡ ಸಹಜ ಸಾವು ಅಂಥೇಳಿ ದಾಖಲು ಮಾಡ್ಕೊಂಡ್ಬಿಟ್ರು. ಯಾವುದೇ ಒಂದು ಕೇಸ್ ಕೂಡ ಅಲ್ಲಿ ಆಗಲಿಲ್ಲ, ಯಾರಿಗೂ ಅನುಮಾನ ಬರಲಿಲ್ಲ. ಇದಾದ ಬಳಿಕ ಅಪ್ಪನ ಸಾವಿನ ಬಳಿಕ ಆರ್ಯ ಬಲ್ಲವರ್ ಹಾಗೆ ಆಶೀಶ್ ಇಬ್ಬರು ಕೂಡ ಆರಾಮಾಗಿ ಮದುವೆ ಮಾಡ್ಕೊಳ್ತಾರೆ. ಪೊಲೀಸ್ ಜೋಡಿಗಳ ದೂರಿ ಮದುವೆಗೆ ಹಲವು ಗಣ್ಯರು ಕೂಡ ಬರ್ತಾರೆ. ಮದುವೆಯಾಗಿ ವರ್ಷವಾಗ್ತಾ ಇದ್ದಂತೆ ಇಬ್ರು ಕೂಡ ತಂದೆಯ ಮಾತನ್ನ ಮೀರಿ ಮದುವೆ ಮಾಡ್ಕೊಳ್ಬೇಕಂತ ಡಿಸೈಡ್ ಮಾಡಿದ್ರು. ಈ ಕಡೆ ಗೊತ್ತಿಲ್ದಂಗೆ ತಂದೆನ ಸಾಯಿಸಿದ್ರು. ತಂದೆ ಸತ್ತೋದ್ಮೇಲೆ ಇಬ್ಬರು ಆರಾಮಾಗಿ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ್ಮೇಲೆ ಸುಖವಾಗಿ ಸಂಸಾರ ಮಾಡಿದ್ರ. ಯಾಕೆ ತಂದೆ ವಿರೋಧಿಸಿದ್ರು ಆತನನ್ನ ಅನ್ನೋದು ಮದುವೆಯಾಗಿ 1 ವರ್ಷ ಆದ್ಮೇಲೆ ಆಕೆಗೆ ಗೊತ್ತಾಗತ್ತೆ. ಮದುವೆಯಾಗಿ ವರ್ಷ ಆಗ್ತಾ ಇದ್ದಂತೆ ಇನ್ನೂ ಮಗುವಾಗಿಲ್ಲ, ದಾಂಪತ್ಯದಲ್ಲಿ ಜಗಳ ಶುರುವಾಗತ್ತೆ. ಒಂದು ಕಡೆ ಅಶಿಸ್ತು, ಕೆಟ್ಟ ನಡವಳಿಕೆ ಸೇರಿದಂತೆ ಹಲವು ಕಾರಣಗಳಿಂದ ಆಶೀಶ್ ಪೊಲೀಸ್ ಸ್ಥಾನದಿಂದ ಅಮಾನತುಗೊಳ್ಳುತ್ತಾರೆ. ಮೊದಲೇ ಆತನ ನಡವಳಿಕೆ ಸರಿ ಇಲ್ಲ ಅಂಥೇಳಿ ತಂದೆ ಹೇಳಿದ್ರು. ಆದರೆ ಪ್ರೀತಿ ಮಾಡುವಾಗ ಕೆಟ್ಟ ಗುಣಗಳು ಯಾವುದು ಕೂಡ ಕೌಂಟ್ ಆಗಲ್ವಂತೆ. ಗೊತ್ತಿಲ್ಲದೇ ಇರಂಗೆ ಅವ್ರು ಮ್ಯಾನೇಜ್ ಮಾಡಿದ್ರು. ಆದರೆ ಜೊತೆಯಲ್ಲಿರುವಾಗ ಅವ್ರ ಎಲ್ಲಾ ನಡವಳಿಕೆಗಳು ಗೊತ್ತಾಗ್ಲೇಬೇಕಲ್ವಾ? ಎಷ್ಟು ದಿನ ಡ್ರಾಮಾ ಮಾಡ್ಲಿಕ್ಕೆ ಸಾಧ್ಯ? ಈ ರೀತಿಯಾಗಿ ಆತನ ಎಲ್ಲಾ ಬಣ್ಣಗಳು ಬಯಲಾಗ್ತಾ ಹೋಗುತ್ತೆ. ಮನೆಯಲ್ಲಿ ಪ್ರತಿನಿತ್ಯ ಜಗಳ, ಇಬ್ರು ಸಪರೇಟ್ ಆಗ್ತಾರೆ. ಆರ್ಯ ತನ್ನ ತವರು ಮನೆಗೆ ವಾಪಸ್ ಬಂದ್ಬಿಡ್ತಾಳೆ. ಆದ್ರೆ ಅಲ್ಲಿ ತಂದೆ ಇರೋದಿಲ್ಲ. ಆಕೆಗೆ ಪಶ್ಚಾತ್ತಾಪ ಆಗುತ್ತೆ. ತನ್ನ ತಂದೆ ಯಾಕೆ ಆತನನ್ನ ಮದುವೆ ಆಗಬೇಡ, ಯಾಕೆ ನಾನು ಸಾಯೋವರೆಗೂ ಆತನನ್ನ ಮದುವೆ ಆಗಕ್ಕೆ ಬಿಡಲ್ಲ ಅಂತ ಯಾಕೆ ಹೇಳಿದ್ರು ಅನ್ನೋದು ಆಕೆಗೆ ಆವಾಗ ಅರ್ಥ ಆಗುತ್ತೆ. ಆಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? ತಂದೆ ವಾಪಸ್ ಬರ್ತಾರಾ? ಇಲ್ಲ. ಅಟ್ಲೀಸ್ಟ್ ತಂದೆನ ದೂರ ಮಾಡಿದ್ದಿದ್ರೆ, ತಂದೆಯನ್ನು ಬಿಟ್ಟು ಬಂದು ಮದುವೆ ಮಾಡ್ಕೊಂಡಿದ್ದಿದ್ರೆ, ಅಟ್ಲೀಸ್ಟ್ ಹೋಗಿ ಅಪ್ಪ ನಾನು ತಪ್ಪು ಮಾಡಿದೆ, ನನಗೆ ಬೇರೆ ಮದುವೆ ಮಾಡು, ಒಳ್ಳೆ ಗಂಡು ನೋಡು, ನಾನು ನೊಂದಿದ್ದೇನೆ, ಸಾಕಾಗಿದೆ ಅಂತೇಳಿ ಕೇಳ್ಕೊಳ್ಬೋದಾಗಿತ್ತು. ತವರಿನ ಆಸರೆ ಸಿಗ್ತಾ ಇತ್ತು. ಆದರೆ ಆಕೆ ಮಾಡಿದ್ದು ತಂದೆಯ ಕೊಲೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೆ ತಂದೆಯನ್ನ ತಾನೇ ಕೊಂದಿದ್ದಕ್ಕೆ ಕೊನೆಗೆ ಆಕೆಯ ಮದುವೆ ಮುರಿದು ಬೀಳತ್ತೆ. ಡಿವೋರ್ಸ್ ಕೊಟ್ರೆ ಸಮಸ್ಯೆ ಆಗುತ್ತೆ ಅಂಥೇಳಿ ಸೈಲೆಂಟ್ ಆಗಿದ್ಲು. ಎಲ್ರಿಗೂ ವಿಚಾರ ಗೊತ್ತಾಗ್ಬಿಡುತ್ತೆ. ಮೊದಲೇ ಮದುವೆ ಆಗಬೇಡ ಅಂತೇಳಿ ಹೇಳಿದ್ರು, ಆದರೂ ಮದುವೆ ಮಾಡಿಕೊಂಡೆ, ಈಗ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಇದೇ ವಿಚಾರವಾಗಿ ಇಬ್ಬರಿಗೂ ಹಲವು ಬಾರಿ ಜಗಳ ಆಗುತ್ತೆ. ತನ್ನ ಮನೆಗೆ ಬರುವಂತೆ ಆಶೀಶ್ ಸಾಕಷ್ಟು ಬಾರಿ ಕರೀತಾರೆ ಆಕೆಯನ್ನು, ಆದರೂ ಕೂಡ ಆರ್ಯ ಒಪ್ಪಲ್ಲ. ಇದರ ನಡುವೆ ಕಳೆದ ವಾರ ಪೊಲೀಸ್ ಠಾಣೆಗೆ ಬಂದಂಥ ಆಶೀಶ್ 3 ವರ್ಷಗಳ ಹಿಂದೆ ನಡೆದ ಜಯಂತ್ ಬಲ್ಲವರ್ ಸಾವಿನ ಹಿಂದಿನ ಷಡ್ಯಂತ್ರವನ್ನು ಬಹಿರಂಗಪಡಿಸ್ತಾನೆ. ನೋಡಿ, ಶತ್ರು ಎಲ್ಲಿದ್ದಾರೆ ಅಂತಂದ್ರೆ ಜೊತೆಲೇ ಇದ್ದಾರೆ. ತಾನು ಮನೆ ಕರೆದ್ರೂ ಬರಲಿಲ್ಲ, ತಾನು ಆಲ್ರೆಡಿ ಸಸ್ಪೆಂಡ್ ಆಗಿದ್ದೀನಿ, ಮನೆಗೆ ಬಾ ಅಂಥೇಳಿ ಗಂಡ ಕರೆದ್ರು ಆಕೆ ಹೋಗ್ಲಿಕ್ಕೆ ಮನಸ್ಸು ಮಾಡಲಿಲ್ಲ. ಅದೇ ಸಿಟ್ಟನ್ನ ಇಟ್ಕೊಂಡು ಹೋಗಿ ಆಕೆಯೇ ತಂದೆಯನ್ನ ಕೊಂದಿದ್ದು, ನಾನು ಕೂಡ ಜೊತೆಗೆ ಸೇರಿಕೊಂಡಿದ್ದೆ ಅಂಥೇಳಿ ಆ ಹಿಂದಿನ ಷಡ್ಯಂತ್ರವನ್ನು ಬಹಿರಂಗಪಡಿಸ್ಬಿಡ್ತಾರೆ. ಆಘಾತಗೊಂಡ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಆರ್ಯ ಬಲ್ಲವರ್ ಪಾಯ್ಸನ್ ತರಿಸಿಕೊಂಡಂಥ ತನ್ನ ಸಂಬಂಧಿ ಸೇರಿದಂತೆ ಒಟ್ಟು 4 ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಈಗ ಎಷ್ಟೊಂದೆಲ್ಲ ಅವಕಾಶಗಳಿತ್ತು ಅಲ್ವಾ ಅಪ್ಪ ಮಗಳಿಗೆ. ಅಪ್ಪ ಯಾಕೆ ಬೇಡ ಅಂದ್ರು ಅನ್ನೋದನ್ನ ಆಕೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅಥವಾ ಅಪ್ಪ ವಿರೋಧಿಸಿದ್ರ? ಬೇಡ, ಅಪ್ಪನನ್ನ ದೂರ ಮಾಡಿ ಅಟ್ಲೀಸ್ಟ್ ತಾನು ಮದುವೆ ಮಾಡ್ಕೊಂಡ ಮೇಲಾದ್ರೂ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದದನ್ನ ತೋರಿಸ್ಬೋದಾಗಿತ್ತು. ಇನ್ ಕೇಸ್ ಸಂಸಾರ ಮುರಿದು ಬಿದ್ದರೆ ಅಪ್ಪನ ಹತ್ರ ಬಂದು ಕ್ಷಮೆ ಕೇಳ್ಬೋದಾಗಿತ್ತು, ಅಥವಾ ಮತ್ತೊಂದು ಮದುವೆ ಅವಕಾಶ ಇತ್ತು. ಆದರೆ ಯಾವುದನ್ನೂ ಯೋಚಿಸದೆ ಸಾಕಿ ಬೆಳೆಸಿದ ತಂದೆಯನ್ನ, ಜನ್ಮ ಕೊಟ್ಟ ತಂದೆಯನ್ನ ತಾನೇ ವಿಷ ಹಾಕಿ ಕೊಂದ ತಪ್ಪಿಗೆ ಇವತ್ತು ದಾಂಪತ್ಯ ಜೀವನವೂ ಇಲ್ಲ. ಈಗ ಜೈಲಿನ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಆಕೆಯದ್ದು. ಅದಕ್ಕೆ ಹೇಳೋದು, ಪ್ರೀತಿ ಮಾಡಿ ಮನೆಯಲ್ಲಿ ವಿರೋಧ ವ್ಯಕ್ತಪಡಿಸಿದಾಗ ಹುಡುಗ ಒಳ್ಳೆಯವನ, ಹುಡುಗಿ ಒಳ್ಳೆಯವಳ ಅನ್ನೋದನ್ನ ಪರಿಶೀಲಿಸಿ. ಒಂದು ಸಾರಿ ಮದುವೆ ಆದ ಮೇಲೆ ಜೊತೆಯಲ್ಲಿರುವಾಗ ಅವರ ಗುಣಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಪ್ರೀತಿ ಮಾಡುವಾಗ ನಮಗೆ ಯಾವ ಗುಣಗಳು ಗೊತ್ತಾಗಲ್ಲ. ಅವ್ರ ಕುಟುಂಬದ ಹಿನ್ನೆಲೆ ಗೊತ್ತಿರಲ್ಲ, ಅವ್ರ ಕುಟುಂಬದವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋ ಗೊತ್ತಿರಲ್ಲ. ಹಾಗಾಗಿ ಮದುವೆಗಿಂತ ಮುಂಚೆ ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂದ ಎಲ್ಲವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ತಾಳ್ಮೆಯಿಂದ ಇದ್ದು ಆ ಪ್ರೀತಿಯನ್ನ ಗೆದ್ದು ಕುಟುಂಬದವರನ್ನ ಒಪ್ಪಿಸಿ ಮದುವೆಯಾಗಿ ನಾಳೆ ದಿವಸ ಏನೋ ಕಷ್ಟ ಆಯಿತು ಅಂದಾಗ ಅದೇ ತವರು ಮನೆಯವರು ನಿಮಗೆ ಆಶ್ರಯ ಆಗ್ತಾರೆ. ಅದನ್ನು ಬಿಟ್ಟು ನೀವು ಈ ರೀತಿ ತಂದೆ ತಾಯಿಯನ್ನ ಕೊಲೆ ಮಾಡೋ ಹಂತಕ್ಕೆ ಹೋದ್ರೆ ಕರ್ಮ ರಿಟರ್ನ್ಸ್ ಹೊಡೆದೇ ಹೊಡೆಯುತ್ತೆ. ನಿಮ್ಮ ಬದುಕು ನಾಶ ಆಗತ್ತೆ. ಈ ಕಡೆ ಸಂಸಾರವೂ ಈಗ ಇಲ್ಲ, ಈ ಕಡೆ ತವರು ಮನೆಯೂ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ದಯವಿಟ್ಟು ತಂದುಕೊಳ್ಬೇಡಿ. ನಿಮ್ಮ ಪ್ರೀತಿ ಎಲ್ಲರನ್ನ ಬದುಕಿಸುವಂಥ ಸಂಜೀವನಿ ಆಗಬೇಕೇ ಹೊರತು ಕೊಲೆ ಮಾಡುವಂಥ ವಿಷ ಆಗುವಂಥ ಒಂದು ಪರಿಸ್ಥಿತಿಯನ್ನು ನೀವು ತಂದುಕೊಳ್ಬೇಡಿ.
ಏನೋ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಹಾಗೆ ಸಾಧ್ಯ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು.